ಒಂದು ನೀಲಿ ಡ್ರಮ್ ತಗೋಬೇಕು. ಈಗ ಒಂದು ಕರು ತೀರ್ಕೊಂಡಿದೆ ಅಂತ, ಗೋನಂದ ಜಲ ಅಂತ ಹೆಸರು ಕೇಳಿದಿರಾ? ಯಾಕೆ ಕೇಳಿದ್ರಿ? ಯಾಕೆ ಕೇಳಿದ್ರಿ? ಯಾರು ಹೇಳಿದರು? ಇದನ್ನ 14 ವರ್ಷದ ಹಿಂದೆ ನಮ್ಮ ಗೋಶಾಲೆಯಲ್ಲಿ ಒಂದು ಆಕಳು ತೀರ್ಕೊಂಡಾಗ ಆಯುಧ ಪೂಜೆ ದಿನ ಒಂದು ಆಕಳು ತೀರ್ಕೊಂಡಿದ್ದೆ. ಯಾರೇ ನಮ್ಮ ಕೊಟ್ಟಿಗೆ ಬಂದರು ಎಷ್ಟು ಚೆನ್ನಾಗಿ ಸಾಕಿದ್ರು ಅಂತ ಹೇಳಿ ಆಕೆಯಿಂದ ನಮಗೊಂದು ಗೌರವ ತಂದು ಕೊಡ್ತಾ ಇದ್ದಂಥ ಒಂದು ಆಕಳು ನಂದಿನಿ ತೀರ್ಕೊಂಡಿದ್ದಾರೆ. ಆಯುಧ ಪೂಜೆ ಹಬ್ಬ ಗುಂಡಿ ತೆಗಿಲಿಕ್ಕೆ ಯಾರು ಕೆಲಸಗಾರ ಸಿಗಲ್ಲ. ಬಹಳ ದಷ್ಟಪುಷ್ಟವಾಗಿ ಎತ್ತರವಾಗಿದ್ದಂಥ ಆಕಳು, ಏ ಜಾತಿ ಆಕಳು, ದೊಡ್ಡ ಗುಂಡಿ ತೆಗಿಬೇಕು. ಕಲ್ಲಿನ ಅರೆಯ ಭೂಮಿ ನಮ್ಮದು. ಕೈಯಲ್ಲಿ ತೆಗಿಲಿಕ್ಕೆ ಬಹಳ ಮಾನವ ಶ್ರಮ ಆಗುತ್ತೆ. ಹಬ್ಬ ಜನ ಸಿಕ್ಕಲ್ಲ, ಯಂತ್ರಗಳ ಹಬ್ಬದ ಆಯುಧ ಪೂಜೆ, ಹಾಗಾಗಿ ಯಂತ್ರವೂ ಸಿಗಲ್ಲ. ಅಂತ ದಿನ ನಂದಿನಿ ತೀರ್ಕೊಂಡು 14 ವರ್ಷದ ಹಿಂದೆ ಹ್ಯಾಕ್ ಗುಂಡಿ ತೆಗೆದ ಎಲ್ಲ ಸಂಪರ್ಕ ಜಾಲ ಏನ್ ಮಾಡೋದು. ನಮ್ಮ ತಾಲೂಕು ಒಂದು JCB ಅವ್ರು ಬರಲ್ಲ, ಅದವ್ರು ಬರಲ್ಲ. ನಾನು ಶ್ರೀಮತಿ ಇಬ್ಬರೇ ಏನ್ ಮಾಡಬೇಕು. ಬೆಳಗ್ಗೆ 11 ಗಂಟೆಗೆ ಮುಕ್ತವಾಗಿದ್ದಾಳೆ. ರಾತ್ರಿ 11 ಗಂಟೆಗೆ ಹೇಗೋ ಮಾಡಿ ಒಬ್ಬರನ್ನ JCB ಅವ್ರು ಕರ್ಕೊಂಡು ಬಂದ್ವಿ. ಅದರ ಜೀವಿತ ಅವಧಿಯಲ್ಲಿ ಎಲ್ಲ ನಮಗೆ ಗೌರವ ಕೊಟ್ಟಂತ ನಂದಿನಿ ರಾತ್ರಿ 11 ಗಂಟೆಗೆ ಆಕೆಯನ್ನ ಎತ್ಕೊಡೋ ಸಂದರ್ಭದಲ್ಲಿ ಆ ಯಂತ್ರ ಅದರ ಮುಂದಿನ 2 ಹಲ್ಲುಗಳೊಂದಿಗೆ ಚುಚ್ಚು 9 ಲಕ್ಷ ಗೋಗಳನ್ನು ಕಾಯ್ತಾ ಇದ್ದಂತ ಕೃಷ್ಣ ನಿತ್ಯ 94 ಸಹಜವಾಗಿ ಸಾಯ್ತಾ ಇತ್ತು. ಹಾಗಾಗಿ ಬಿಟ್ಟು ಹೋಗುತ್ತಿದ್ದ. ಯಾವ ಯಂತ್ರ ಅವನ ಜೊತೆಗಿತ್ತು? ಅಥವಾ ಗುಂಡಿ ತೆಗೆಲಿಕ್ಕೆ ಒಂದು ಪಡೆ ಜೊತೆಗಿರ್ತಿತ್ತ? 108 ಆಲೋಚನೆಗಳು ಅವತ್ತು ರಾತ್ರಿ ಮನಸ್ಸಿನಲ್ಲಿ. ಈ ದುಃಖಕ್ಕೆ ಪ್ರಾಚೀನ ಗ್ರಂಥದ ಸಮಾಧಾನ ಇದೆಯೋ ಇಲ್ಲೋ? ಒಬ್ಬ ಈ ಕೃಷಿಕನ ದುಃಖಕ್ಕೆ ಪ್ರಾಚೀನ ಗ್ರಂಥದ ಸಮಾಧಾನ ಇದೆಯೋ ಇಲ್ಲೋ? ಆ ಗೋವಿಗೆ ನೋವಾಗಿದೆ ಅನ್ನುವುದನ್ನ ಅರಿತಿರ್ತಕ್ಕಂಥ ಕೃಷಿಕನಿಗೆ ಸಮಾಧಾನ ಕೊಟ್ಟಿದ್ದಾರೆ ಪೂರ್ವಿಕರು. ಕೃಷ್ಣ ಕೊಟ್ಟಿದ್ದಾರೆ. ತಿರುವಾಗ್ತಾ 5ನೇ ಶತಮಾನದ ವರಾಹಮಿಹಿರರು ಬೃಹತ್ ಸಮಿತಿಯಲ್ಲಿ ಬರೀತಾರೆ. ವರಾಹಮಿಹಿರರು ಸತ್ತ ಪ್ರಾಣಿಯನ್ನು ದ್ರವರೂಪಕ್ಕೆ ಪರಿವರ್ತನೆ ಮಾಡುವುದು, ಆ ದ್ರವರೂಪದ ದ್ರಾವಣವನ್ನು ಗಿಡಕ್ಕೆ ಅವ್ರು ಹೇಳಿರೋ ವಸ್ತುಗಳನ್ನು ತರಲಿಕ್ಕಾಗಲ್ಲ, ಅವ್ರು ಹೇಳಿರೋ ವಿಧಾನವನ್ನು ಅನುಸರಿಸಕ್ಕಾಗಲ್ಲ. ಸತ್ತ ಪ್ರಾಣಿಯನ್ನು ತುಂಡರಿಸು ಅಂತ ಹೇಳ್ತಾರೆ, ಮಾಡಕ್ಕಾಗಲ್ಲ, ಗ್ರಹಿಸಬೇಕು, ಓದಲಿಕ್ಕೆ ಆಗಲ್ಲ. ತುಂಡರಿಸಿದ ಪ್ರಾಣಿಯಿಂದ ಮಾಂಸವನ್ನು ಪ್ರತ್ಯೇಕಿಸು, ಮೂಳೆಗಳನ್ನು ಪ್ರತ್ಯೇಕಿಸು, ಮಾಡಕ್ಕಾಗಲ್ಲ. ಆ ಮಾಂಸದ ಮುದ್ದೆಯಿಂದ ಕಡಾಯಿಯಲ್ಲಿ ಹಾಕಿ ಕುದಿಸು, ಮಾಡಕ್ಕಾಗಲ್ಲ. ಆ ಗಿಡವನ್ನ ವಸ್ತುವನ್ನ ಹಾಕು, ಇಷ್ಟು ಲೀಟರ್ ಹಾಲನ್ನ ಹಾಕು, ಮಾಡಕ್ಕಾಗಲ್ಲ. ಏನ್ ಮಾಡೋದು? ದ್ರವ ರೂಪಕ್ಕೆ ಪರಿವರ್ತನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಪರಿವರ್ತನೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ? ನಾನೊಬ್ಬ ಕೃಷಿಕ ಇದ್ದೀನಿ, ನಮ್ಮಲ್ಲಿ ಗೋ ಅನಿಲ ಸ್ಥಾವರ ಇದೆ. ಮಜ್ಜಿಗೆ ಹಾಕಿದ್ರೆ ಆ ಸ್ಥಾವರದಲ್ಲಿ ಗ್ಯಾಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಗೋಮೂತ್ರ ಹಾಕಿದ್ರೆ ಜಾಸ್ತಿ ಉತ್ಪಾದನೆ ಆಗುತ್ತೆ. ಸೆಗಣಿ ಹಾಕಿದ್ರೆ ಗ್ಯಾಸ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಕೊಳೆಯುವಿಕೆ ಕ್ರಿಯೆ ಈ 3ರಿಂದ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಈ ಆಕಳನ್ನ ಅದರದೇ ದ್ರಾವಣದಲ್ಲಿ ಮುಳುಗಿಸಬಹುದೇ, ಅದರದೇ ದ್ರಾವಣ ಅದನ್ನ ಕರಗಿಸಬಹುದೇ ಅಂತ ಯೋಚನೆ ಮಾಡಿ ನೀಲಿ ಡ್ರಗ್ 200 ಲೀಟರ್ ನೀಲಿ ಡ್ರಗ್ ತಗೊಂಡ್ಬಂದು ಅದರ ತೂಕದಷ್ಟೇ 30 kg ಕರು ಒಂದು ಸಿಕ್ತು ಸರ್. 30 kg ಕರು ಪ್ರಯೋಗ ಮಾಡಿ ಅದರೊಳಗೆ ಇಳಿಸಿದ್ವಿ. 30 ಲೀಟರ್ ಮಜ್ಜಿಗೆ, 30 ಲೀಟರ್ ಗೋಮೂತ್ರ, 30 ಲೀಟರ್ ಗೋಬರ್ ಗ್ಯಾಸ್ ದಡಿ ಹಾಕಿದ್ವಿ. ಕಪ್ಪು ಡ್ರಮ್ ಅನ್ನ ಮೇಲ್ಗಡೆ ಕ್ಯಾಪ್ ಅನ್ನ
ಹೀಗೆ ಓಪನ್ ಒಂದು ಸ್ವಲ್ಪ ಓಪನ್ ಆಗಿ ಇಟ್ಟು ಮರದಿನ ಅವತ್ತು ಸ್ಮೆಲ್ ಇಲ್ಲದೆ ಇರೋದು ಮರದಿನ ಸಂಜೆ ಹೊತ್ತಿಗೆ ಡ್ರಮ್ ಬಂದಿದೆ ಅಂದ್ರೆ ಸ್ಮೆಲ್ ಬರ್ತಾ ಇದೆ. ಅದ್ರ ಮರದಿನ ಮನೆಯಿಂದ ಹೆಜ್ಜೆ ಇಟ್ಟು ಒಂದು 15 ಹೆಜ್ಜೆ ಹೊತ್ತಿಗೆ ಬರ್ತಾ ಇದೆ. ಅದ್ರ ಮರದಿನ ಗಾಳಿ ಬಂದಾಗೆಲ್ಲ ಮನೆ ಒಳಗೆ ಬರ್ತಾ ಇದೆ. ಅದ್ರ ಮನೆ ಪೂರ್ತಿ ವ್ಯಾಪಿಸ್ಕೊಂಡು ಮನೇಲಿ ಕೂಗಿ ಎಬ್ಬಿಸ್ಬಿಟ್ಟು ನಿಮ್ಮ ಸಂಶೋಧನೆಯೂ ಸಾಕು, ನಿಮ್ಮ ಗ್ರಂಥಾಧ್ಯಯನವೂ ಸಾಕು, JCB ಕರ್ಕೊಂಬಂದು ಆ ಡ್ರಮ್ ಸಮೇತ ಮುಚ್ಚಿಸ್ಬಿಟ್ರೆ ಕೂಗ್ಸುವುದಾಯ್ತು. ಇದಕ್ಕೊಂದು ಏನು ಉಪಾಯ ಬೇಕೇ ಬೇಕಲ್ಲ. ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಂಸಾಹಾರವನ್ನು ತಿನ್ನುವ ಹೊಟ್ಟೆಯು ಈ ನೀಲಿಯ ಎರಡು ಒಂದೇ. ಮಾಂಸಾಹಾರವನ್ನು ತಿನ್ನುವ ಹೊಟ್ಟೆಯು ಈ ನೀಲಿಯ ಡ್ರಮ್ ಎರಡು ಒಂದೇ. ಇವನ ಹೊಟ್ಟೆಯಲ್ಲಿ ಬರದೇ ಇರುವಂತಹ ಒಂದು ಸ್ಮೆಲ್ಲು ಈ ಡ್ರಮ್ಮಿಂದ ಬರ್ತಾ ಇದೆ ಅಂದ್ರೆ ಅವನ ಹೊಟ್ಟೆ ಒಳಗೆ ಆ ವಾಸನೆ ಬರಲಿರುವಂಥದ್ದು ಏನಿದೆ? ಡಾಕ್ಟ್ರೆ ಫೋನ್ ಮಾಡಿದೆ, ಡಾಕ್ಟ್ರೆ ಸ್ಮೆಲ್ ಬರ್ತಾ ಇದೆ, ನಾನ್ ವೆಜ್ ತಿಂದವರಿಗೆ ಏನಾದ್ರು ಜೀರ್ಣ ಆಗ್ತಿದ್ರೆ ಏನು ಮಾತ್ರೆ ಕೊಡ್ತೀರಿ? ಅವರಿಗೆ ನನ್ನ ಆಹಾರ ಪದ್ಧತಿ, ನನ್ನ ಸಮುದಾಯ ಎಲ್ಲ ಗೊತ್ತಿದ್ದ ಕಾರಣಕ್ಕೆ ನಿನಗೆ ಈ ಪ್ರಾಬ್ಲಮ್ ಬರಬಾರ್ದಲ್ಲ ಅಂದು. ಇಲ್ಲ 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 ನಾನೇನು ತಿಂದಿಲ್ಲ, ನನಗಲ್ಲ, ದಯಮಾಡಿ ಹೇಳಿ ಅಂದೆ. ಯೂನಿ ಎಂಜೈಮ್ ಅಂತ ಒಂದು ಟ್ಯಾಬ್ಲೆಟ್ ತಿಂದರೆ ಜೀರ್ಣ ಆಗುತ್ತದೆ. ಎಷ್ಟು ತಿನ್ಬೇಕಾಗುತ್ತೆ ಡಾಕ್ಟ್ರೆ ಅಂತ. ಅವ್ರು ಎಷ್ಟು kg ತಿಂದಿದ್ದಾರೋ ಅಷ್ಟು ಟ್ಯಾಬ್ಲೆಟ್ ತಿನ್ಬೇಕು. ಅರ್ಧ kg ತಿಂದಿದ್ರೆ ಅರ್ಧ ಟ್ಯಾಬ್ಲೆಟು, 1 kg ತಿಂದಿದ್ರೆ 1 ಟ್ಯಾಬ್ಲೆಟ್. ನಾನು 30 kg ತಿಂದಿದ್ದೆ, 30 ಟ್ಯಾಬ್ಲೆಟ್ ತಂದೆ ಯೂನಿಯನ್ ಟ್ಯಾಬ್ಲೆಟ್. ಬಟ್ ಎರಡು ಮನೆಗೆ ಮಾತಾಡ್ತ ಮುಗಿ ಒಂದು ಕೋರ್ತೆ ಹಿಂಗೆ ಟಣ 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 10 ಮಾತ್ರೆ 30 ಮಾತ್ರೆ ಆಗ್ತದೆ. ಮರುದಿನ ಯೂನಿಯನ್ ಜೀವನ ಆ ಟ್ಯಾಬ್ಲೆಟ್ ಎಲ್ಲ ಗುಣ ಏನಿಲ್ಲ, ಅದು ಎಲ್ಲಿಂದ ಬಂತು ಅಂತ ಅಧ್ಯಯನ ಮಾಡಿದಾಗ ನಮ್ಮನೆ ಪಪ್ಪಾಯ ಹಣ್ಣಿಂದ ತಯಾರಾಗಿರುವಂತ ಟ್ಯಾಬ್ಲೆಟ್ ಅದು. ತಗ ಇನ್ನೊಂದು ಪಪ್ಪಾಯ ಹಣ್ಣು ಸ್ಮೆಲ್ ಇಲ್ಲ. ಈ ರೀತಿಯಲ್ಲಿ 14 ವರ್ಷದ ಹಿಂದೆ ದ್ರವ ರೂಪಕ್ಕೆ ಒಂದು ಘನರೂಪದ ಶರೀರವನ್ನು ಪರಿವರ್ತನೆ ಮಾಡುವಂತ ಒಂದು ಲಿಕ್ವಿಡ್ ಅನ್ನು ನಾವು ಶೋಧಿಸ್ತೀವಿ. ಎಲ್ಲರೂ ಮಾಡೋದನ್ನ ಲಕ್ಷಾಂತರ ಜನ ಮಾಡೋದನ್ನ ಹೇಳ್ತಾರೆ. ಆ ಕರು 1.5 ತಿಂಗಳಲ್ಲಿ ದ್ರವ ರೂಪಕ್ಕೆ ಆ ದ್ರವ ರೂಪಕ್ಕೆ ಬಂದಿರೋದನ್ನ ಬಳಕೆ ಮಾಡ್ತಾರೆ. ಸೋಸ್ಬಿಟ್ಟು ಬಂದ್ಬಿಟ್ಟಿದೆ, ದ್ರವ ರೂಪ ಬಂದ್ಬಿಟ್ಟಿದೆ. ಕೋಲಾಕದು 1.5 ತಿಂಗಳಾದ್ಮೇಲೆ ಎಲ್ಲಿದೆ ಕರು ಅಂತ ತಿನ್ಕೋ ಎಂದು ಕರು ಇಲ್ಲ. ನಮ್ಮವ್ರು ಹೇಳ್ತಾರೆ ನಾಯಿ ಕಚ್ಕೊಡ್ಬೇಕು. 1.5 ಅಡಿ ಕೆಳಗೆ ನಾಯಿ ಹೆಂಗೆ ಹೋಗುತ್ತೆ? ಅರ್ಧ ಡ್ರಮ್ ಇದೆ, 200 ಲೀಟರ್ ಬ್ಯಾರಲ್, ಹೆಂಗೋ ನಾಯಿ ಹೆಂಗೆ ಹೋಗುತ್ತೆ ಅಲ್ಲಿ ಅಂದ. ಅಣ್ಣ ಹೆಂಗ್ ಹೋಗ್ತಣ ಅಣ್ಣ, ನಂಗೆ ಯಾಕೋ ಪೆಟ್ರೋಲ್ ಮಾಡಕ್ಕೆ ಕಷ್ಟಣ, ಯಾಕೋ ಭಯ ಇದೆ. ಇಬ್ಬರು ಪಂಚೆ ಇಟ್ಕೊಂಡ್ವಿ. ನಾನು ಒಂದ್ ಕಡೆ, ನನ್ನ ಶ್ರೀಮತಿ ಒಂದ್ ಕಡೆ ಪಂಚೆ ಇಟ್ಕೊಂಡ್ವಿ. ನೀ ದ್ರವ ಡ್ರಮ್ಮಿಂದ ತೆಗೆದು ಅದು ಹಾಕಲ್ಲ, ನಾನು ಹಾಕ್ತೀನಿ ಪಂಚೆ ಇಟ್ಕೊ ಇಟ್ಕೊಂಡ ಪಂಚೆ. ನಾನು ಕೈ ಹಾಕಕ್ಕೆ ಅದು ತೆಗೆದು ಹಿಂಡಿದ್ವಿ ಪಾಣಿ ಪಂಚೆ. ರೋಮ, ಸಣ್ಣ ಕೊಂಬಿನ ಮೇಲ್ಭಾಗ, ಕಾಲಿನ ಗೊರಸು ಮಾತ್ರ ಇತ್ತು. 6 ತಿಂಗಳು ಕರು, ಉಳಿದಷ್ಟು ಕರಿಯಿತು. ಮೇಲ್ಗಡೆ ಏನಿತ್ತು ಅದನ್ನು ಮತ್ತು ಒಂದು ಬಕೆಟ್ ನೀರಿಗೆ ಹಾಕಿ ಕಸದಿ ಒಂದು ಹಲಸಿನ ಮರದ ಬುಡಕ ಇಷ್ಟು ದಿನನೂ ಪತ್ರಲೇ ಕೊಡದೆ ಇರೋದು. ಬರೋ ವರ್ಷ ಒಳ್ಳೊಳ್ಳೆ ಕಾಯಿ ಕೊಡ್ಬೋದು. ಈ ಹಿಂದಿ ಚರಟನೆ 20 ಕೊಡುತ್ತೆ ಅಂದರೆ ಈ ದ್ರಾವಣ ಏನೆಷ್ಟು ಕೊಡ್ಬೋದು? ಕ್ಯಾನ್ಸರ್ ಇಟ್ಟಿದ್ವಿ, ತರಕಾರಿ ಗಿಡ ಕೊಡಿದ್ವಿ, ಹೆಸರುಗಾಳು ಗಿಡದ ಮೇಲೆ ಸ್ಪ್ರೇ ಮಾಡಿದ್ವಿ, ಹೂವಿನ ಗಿಡದ ಮೇಲೆ ಸ್ಪ್ರೇ ಮಾಡಿದ್ವಿ.
ನಾವು ಅಂದ್ಕೊಳ್ದಿರುವಂಥ ಹೂವಿನ ಗಾತ್ರ, ನಾವು ಅಂದ್ಕೊಳ್ದಿರತಕ್ಕಂಥ ಪರಿಮಳ, ನಾವು ಅಂದ್ಕೊಳ್ದಿರತಕ್ಕಂಥ ಗಾತ್ರ, ಕಾಯಿ ಎಲ್ಲ ಬಂದ್ಬಿಟ್ಟು ಎಷ್ಟೇ ಮೇಲೆ 1 ಲೀಟ್ರಿಗೆ 20 ml ಹಾಕಿದ್ರೆ ಸರ್ ಅಂತ ಅದ್ಭುತ ಪರಿಣಾಮ ಮಾಡೋದನ್ನ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ. ಇನ್ನೊಂದ್ಸರಿ ಹೇಳ ಅದನ್ನ ಹ್ಯಾಕ್ ಮಾಡೋದು, ನೀರಿ ಡ್ರಮ್ ತಗೋಬೋದು. ಯಾವುದು ಫೋಟೋ ಕೇಳಿಸ್ಕೊಳ್ತಾರೆ ತಗೊಳ್ಳಿ. ಯಾವತ್ತು ನೀವು ಓಪನ್ ಮಾಡೋದನ್ನ ಗೊತ್ತಿರೋದು 6 ತಿಂಗಳು ಕರು ಹೊರದ್ರೆ ಡಿಸಾಲ್ವ್ ಆಗುತ್ತೆ ಸರ್. ತುಂಬ ದೊಡ್ಡ ಹಾಕಲಾದ್ರೆ ಡಿಸಾಲ್ವ್ ಆಗಿಲ್ಲ, ಕೆಳಗಡೆ ಸೆಟ್ಲ್ ಆಗುತ್ತೆ. ತುಂಬ ದೊಡ್ಡ ಹಾಕ್ಲಿಕ್ಕೆ ಟ್ಯಾಂಕ್ ಮಾಡ್ಕೋಬೇಕು. ನಾನು ಇವೆರಡು ಹೊಸಬ್ರಿದ್ದೀವಿ ಅಂತ ಫಸ್ಟ್ ಒಂದು ಸಣ್ಣ ಪ್ರಯೋಗದಿಂದ ಶುರು ಮಾಡಿದ್ದೆ. ಸಣ್ಣ ಪ್ರಯೋಗ ಇದೆ. ಒಂದು ನೀಲಿ ಡ್ರಮ್ ತೊಗೊಂಡಿದ್ದೆ. 2 ಡ್ರಮ್ಮು ಅವನು ನೋಡಾಗಲೇ ನನಗೆ ಸಿಟ್ಟು ಬಂತು. ಅವನಿಗೆ 2 ಡ್ರಮ್ ಹೇಳಿ ಬಿಳಿ ಡ್ರಮ್ ಸಿಕ್ಕರೆ ಅದ ಮತ್ತೆ ಹೇಳ್ತೀನಿ. ನೀನು ನೀಲಿ ಡ್ರಮ್ ಹೇಳಿದ್ದೀನಿ, ನಮ್ಮೂರ ಸಿಗ್ತಾರ ಅಂತ ಫೋನ್ ಅಂತಿದ್ದ ಒಬ್ಬ. ನೀಲಿ ಡ್ರಮ್ ತೊಗೊಂಡಿದ್ವಿ 200 ರೂಪಾಯಿ. 30 kg 40 kg ಕರುಗಳು ಸಹಜವಾಗಿ ತಿಳ್ಕೊಳ್ತಾ ಇರ್ತಾರೆ. ಸಿಕ್ಕತ್ತೆ ತಾನೆ, ಯಾರ ಹತ್ರ ಕೇಳ ಸಿಕ್ಕತ್ತೆ? ಹಿಂಗ್ ಗ್ಲೌಸ್ ಹಾಕೊಂಡು ಬರ್ತಾನ ನೋಡು. ಅವ್ರಿಗೆ ಫೋನ್ ಅಪ್ಪ ಇಟ್ಕೋ, ಡಾಕ್ಟರ್ ಸರಿನಾ ಸರ್? ನಿಮಗೆ ಸಿಕ್ಕತ್ತ ಬೇಕಾದಷ್ಟು ವಾರಕ್ಕೊಂದು 2 ಮೂರು ಸಿಗ್ತದ. ಸಾಗರ ತಿರ್ಕೊಂಡಿರ್ತ. ಆ ಕರು ತಂದ್ವಿ, ಕರು ತಂದು ಇವನ್ನೆಲ್ಲ ಮಾಡ್ಕೊಳ್ಳೋದಲ್ಲ. ಡ್ರಮ್ ತರಕ್ಕೆ ಹೋಗೋದಲ್ಲ, ಡ್ರಮ್ ತಂದಿದ್ರು. ಅದು ಬೇಕಾದ್ರೆ ಸೋಮವಾರ ತರಬೇಕು, ತೊಂದರೆ ಇಲ್ಲ. ಸೋಮವಾರ ಡ್ರಮ್ ತಂದಿದ್ವಿ. ಸೋಮವಾರ ಯಾರು ತಂದಿದ್ವಿ? ಡ್ರಮ್ ತಂದಿದ್ವಿ. ಮಜ್ಜಿಗೆ ಏನು ದಿನ ಮೊಸರು ಕಡ್ದಂದ್ರೆ ಮಜ್ಜಿಗೆ ಬರುತ್ತಾ, ಕುಡಿತೀವಿ ಬೇಸಿಗೆಗಾಲ. ಆದರೂ ಮನೇಲಿ ಒಂದು ಸ್ವಲ್ಪ ಒಂದು ಚರಿಗೆ ಉಳಿದಿರುತ್ತ. ಒಂದು ಕ್ಯಾನಿಗೆ ಹಾಕ್ತಾ ಇರೋ ಕ್ಯಾನಿಗೆ ಒಳಗಡೆ ಅದಕ್ಕೆ ನಾವು ಬೂಜು ಅಂತೀವಿ, ಆಮೇಲೆ ಕ್ಯಾಪ್ ಅಂತೀವಿ ಮೇಲ್ಗಡೆ. ನೀವೇನಂತೀರಿ? ಒಳಗಡೆದಕ್ಕೆ ವಾಷರಿಗೆ ಬೂಜು ಅಂತೀವಿ. ವಾಷರ ಬೂಜು, ಮೇಲ್ಗಡೆ ಕ್ಯಾಪ್. ಕ್ಯಾಪ್ ಆ ಬೂಜ್ ಹಾಕಕ್ಕೆ ಹೋಗ್ಬೇಡ್ರಿ, ಕ್ಯಾಪ್ ಹಾಕ. ಮಜ್ಜಿಗೆ ಇವತ್ತು ಹಾಕಿದ್ರಿ ಕ್ಯಾಪ್ ಹಾಕ, ಮಜ್ಜಿಗೆ ಇವತ್ತು ಹಾಕಿದ್ರಿ ಕ್ಯಾಪ್ ಹಾಕ. ಒಳಗಡೆ ಬೂಜ್ ಬೇಡ. ಆ ಥರ 30 ಲೀಟ್ರು ಇದನ್ನ ಇಟ್ಕೊಂಡಿದ್ದೀನಿ. ಯಾವುದು? ಮಜ್ಜಿಗೆ. ಗೋಮೂತ್ರ ಇಟ್ಕೊಳ್ಳೋದು ಹೆಂಗೆ? 30 ಲೀಟ್ರ ಹಿಂದ್ರಿ ಒಂದು ಹುಂಡಿ ಇದನ್ನ ಮಾಡುತ್ತೆ, ತೆಗ್ಗ ತೊಳೆದು ಒಂದು ಲೈನ್ ಮಾಡಿದ್ರೆ ಅದೊಂದ್ ಕಡೆ ಸಂಗ್ರಹ. ಅದೇ ಆಗತ್ತೆ. ಒಂದು ಬಕೆಟ್ ಹಿಡಿದ್ರೆ ಅಲ್ಲಿ ಸಂಗ್ರಹ ಆಗ್ತದೆ. ಬಂದು ಸಂಗ್ರಹ ಆಗತ್ತಾನೆ. ರಾತ್ರಿ ಮಲ್ಕೊಂಡಾಗ ಹಾಕತ್ತಲ್ಲ ಮೂತ್ರ, ಅದು ಬಂದು ಒಂದು ಗುಂಡಿ ಬೀಳುತ್ತೆ ಇಲ್ಲ, ಆ ಗುಂಡಿ ತೊಗೊಂಡು ಹಾಕೊಳ್ಳೋದು. ನಂಗೆ ಹಿಡಿಯಕ್ಕೆ ಬರಲ್ರಿ, ಅವನ ಕ್ಯಾಚ್ ಹಿಡಿಯಕ್ಕೆ ಬರಲ್ಲ ಬುಂಡ್ರಿ. 30 ಲೀಟರ್ ಬಂದು ಕೂತ್ಕೋತೀವಿ. ಗೋಬರ್ ಗ್ಯಾಸ್ ಇಲ್ಲ ನಮ್ಮ ಮನೆಯಲ್ಲಿ, ತೊಂದರೆ ಇಲ್ಲ. ಒಂದು 6 ಲೀಟ್ರ್ ಸೆಗಣಿಯನ್ನ 25 ಲೀಟರ್ ನೀರಿಗೆ ಹಾಕಿ ಕದಿಡ್ಕೊಂಡ್ಬಿಡೋದು. ಅದು ಯಾವತ್ತೂ ಮಾಡ್ಬೋದು. ಇವು 3 ಲೀಟರ್ ಹಾಕೋದು ಕರುನ ಮುಗಿಸು. ಕರು ತೂಕ ಎಷ್ಟಿತ್ತೋ ಅದ್ರ 10% ಪಪ್ಪಾಯ ಹಣ್ಣು ಹಾಕ್ಬೋದು. 10%. 30 kg ಇದ್ರೆ 3 kg ಬೇಸಿಕ್ ಇರುತ್ತಲ್ಲ ಪಪ್ಪಾಯ ನಾನ್ ಇರುತ್ತಲ್ಲ, ಸಿಪ್ಪೆ ಸಮೇತ ಹಾಕ್ಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರು ಆಗ್ಬೋದು ನೋಡಿ. ಅದಲ್ಲ ಸ್ಟಮಕ್ ಆಸಿಡ್ ಇರುತ್ತಲ್ಲ, ಅದಲ್ಲ ಅಲ್ಲಿ ಪ್ರೋಟೀಸ್ ಎನ್ಸೈಮ್ ಇದೆ, ಪ್ರೋಟೀನ್ ಡಿಗ್ರೇಡರ್ ಅದು. ಬೇರೆ ವಿಜ್ಞಾನ ಹೇಳ್ತಾ ಇರ್ತಾರೆ ಪ್ರೋಟೀನ್ ಡಿಗ್ರೇಡರ್ ಅದು. ಹಾಗಾಗಿ ಪಪ್ಪಾಯ ಹಾಕಿ. ಈ ಮಾಂಸಾಹಾರದ ಅಡಿಗೆ ಯಾರ್ಯಾರು ಮಾಡ್ತೀರಿ ಮನೇಲಿ? ಸಂಕೋಚ ಬೇಡ, ಚೂಕೆ ಐತಿ. ಪಪ್ಪಾಯ ಎಲೆ ಹಾಕ್ತಿರೋ ಇಲ್ಲ ಅಡಿಗೆ ಮಾಡೋತ್ತಿಗೆ. ಎಲೆ ಪಪ್ಪಾಯ ಹಣ್ಣು ಸಿಕ್ಕಲ್ಲ, ಎಲೆ ಹಾಕ್ತಾರೆ. ಆ ಎಲೆಲೂ ಹಾಲಿದೆ,
ಹಣ್ಣು ಸಿಕ್ಕ ಇಲ್ಲ ನಮ್ಮ ಹತ್ರ ಹಣ್ಣೆ ಬಿಟ್ಟಿಲ್ಲ, ಕಾಯಿ ಇದೆ, ಎಲೆ ಇದೆ, ಯಾವ ಕಾಲದಲ್ಲೂ ಸಿಗುತ್ತೆ. ಹಣ್ಣು ಹಾಕಿದ್ರಿ ಮತ್ತೆ ಎಷ್ಟು ಕೆಜಿ ಪಪ್ಪಾಯ ಹಾಕಿದ್ರು ಅಷ್ಟು ಕೆಜಿ ಬೆಲ್ಲ ಹಾಕಿ. ಬೆಲ್ಲ ಇಲ್ಲ ನಮ್ಮ ಹತ್ರ, ತುಂಬಾ ಗಳ್ತಿರೋ ಬಾಳೆಹಣ್ಣಿದೆ ಹಾಕಿ ಹಾಕಿ, ಅಥವಾ ತುಂಬಾ ಗಳ್ತಿರೋ ಚಿಕ್ಕು ಹಣ್ಣಿದೆ ಹಾಕಿ, ಶುಗರ್ ಸೋರ್ಸ್ ಬೇಕು ಆಯ್ತಾ. ಈ ಮೇಲಿನ ಮುಚ್ಚಳ ಇದೆಯಲ್ಲ ಕಪ್ಪು ಮನೇಲಿ ಇಟ್ಕೊಂಡಿದ್ರು, ಒಂದು ಗೋಣಿ ದಾಳ ಕಟ್ಕೊಡು, ಗಾಳಿ ಆಡ್ತಾರೆ. ಈ ಡ್ರಮ್ ಅನ್ನು ಮೊದಲು ತಗೊಂಡೋಗಿ ಎಲ್ಲಿಟ್ಕೊಂಡು ನನಗೂ ಪಕ್ಕದವನಿಗೂ ಆಗಲ್ಲ. ಅಲ್ಲಾಗಿಟ್ಬಿಡ್ತು. ನಾನು ಕೇಳಿದ ಚಿಗುರು ಮುಂದೆ ಪಕ್ಕದ ಒಂದು ಫ್ಯಾಮಿಲಿ ಬಂದೆ, ಅದು ಇನ್ನು ಬಹಳ ಹೋಗ್ತಾ ಹೋಗ್ಬೇಕಂತ. ಯಾವುದೇ ಕಾರಣಕ್ಕೆ ನಮ್ಮ ಹೊಲದಲ್ಲಿ ಜನ ವಸತಿ ಇಲ್ಲದೆ ಇರೋ ಕಡೆಗೆ ಒಂದು 100 ಮೀಟರ್ ದೂರದಲ್ಲಿ ಮರದ ಕೆಳಗೆ ನೆಲದಲ್ಲಿ ಇಷ್ಟಾದ್ಮೇಲೆ 3 ತಿಂಗಳ ನಂತರ 1.5 ತಿಂಗಳ ನಂತರ 6 ವಾರದ ನಂತರ ನಿಮಗೆ ದ್ರಾವಣ ಸಿಗುತ್ತೆ. ಆ ದ್ರಾವಣ ಏನೇನಿಗೆ ಬರುತ್ತೆ ಅಂತ ನೀವು ಪಡೆದ ಮೇಲೆ ಹೇಳಿ. ಈ ಭಾಗದಲ್ಲಿ 1-1.5 ಲಕ್ಷ ರೂಪಾಯಿ ಕಾಯಿಪಲ್ಲೆಯನ್ನು 10 ಗುಂಟೆ ತೆಗಿತಾರೆ ಈ ದ್ರಾವಣ ಬಳಸಿ. ಕಬ್ಬನ್ನ ಮೊದಲನೇ ವರ್ಷದಲ್ಲೇ ಸಾವಯವ ತಂದು 60 ಟನ್ ಬೆಳೆದಿದ್ದಾರೆ, ಎಕರೆ 5 ಲೀಟರ್ ಬಳಸಿ. ರೇಷ್ಮೆಯನ್ನ ಒಂದು ಪೀಕ್ ಜಾಸ್ತಿ ಒಂದು ತಿಂಗಳು ಒಂದು ಬೆಳೆ ಜಾಸ್ತಿ ತಗೊಂಡಿದ್ದಾರೆ. ಬೆಳೆಯ ಅವಧಿ ಮೆಣಸಿನಕಾಯಿ 3 ತಿಂಗಳ ಅವಧಿ 4 ತಿಂಗಳು ಮೆಣಸಿನಕಾಯಿ ಬರುತ್ತೆ. ಹಾಗಾಗಿ ನಮ್ಮ ಹತ್ರ ಬಹಳ ಪ್ರಬಲವಾದ ಅಸ್ತ್ರ ಇದೆ. ಸಾವಯವ ಪರಿವರ್ತನೆ ಮಾಡಿ ಏನ್ ನೋಡಿದ್ರಿ ನೋಡಿ ಸರ್, ಇಲ್ಲ ಆನಂದನನ್ನು ಮಾಡಬೇಕು. All proteins, everything is here. ಎಲ್ಲಿದೆ ಆನಂದನನ್ನು ಮಾಡಬೇಕು. ಗಂಗಾಜಲ ತಗೊಂಡು ಹಾಕಿದ್ರೆ ಏನು ಗೋಣದಲ್ಲಿ ಆಗೋದು, ಗಂಗಾಜಲ ತಗೊಂಡು ಬಿಡ್ತಿದ್ರಲ್ಲ ಏನಾಗ್ತಿತ್ತು, ಇದೇ ಆಗ್ತಿತ್ತು. ನಮ್ಮ ಪೂರ್ವಿಕರ ಐಡಿಯಾಗಳು ನೀವು ನೋಡ್ಬಿಟ್ಟು ಅದ್ಭುತ ಐಡಿಯಾ, ಏನು ಅದ್ಭುತ ಮಾಡಿದ್ರಪ್ಪ. ಪ್ರಯೋಗ ಮಾಡಬೇಕು, ಆ ದ್ರಾವಣ ಸಿಕ್ಕರೆ ಅಂತ ಅನ್ಸುತ್ತೆ. ಏನ್ ಕಬ್ಬು ಕೂತಿದ್ಯಾರ ಬಿಡ್ತಾ ಇತ್ತು ಚಿಕ್ಕ ಅದ್ರ ಹೆಸರು ನೀನ್ ಮಾಡ್ತಿದ್ದಿ, ಸ್ಮೆಲ್ ಬರ್ಬೇಡ ಅಂತ ಹೇಳ್ಬಿಟ್ಟಿದ್ದೆ. ಅದ್ರ ಹೆಸರಿಗೆ ಹೋಗಿ ಆ ಕರು ಹೆಸರು ಇಟ್ಟಿದ್ದು ಗೊತ್ತಾ ನಿಂಗೆ? ಹೆಸರಿಗೂ ಬಹಳ ಸ್ಮೆಲ್ ಬರ್ತಿದ್ದೀನಿ, ತಣ್ಣಗಾಗ್ತಿತ್ತು ಅದು. ಇಲ್ಲಿ ಎಲ್ಲ ಪಕ್ಕ ಇಡ್ತೀವಿ ನಾವು. ಪಪ್ಪಾಯ ಇಡ್ತಿದ್ರು ಹಂಗೆ ಇಟ್ರು, ಕುಡಿ ಸ್ಮೆಲ್ ಹೋಗ್ತದೆ. ಆಯ್ತು, ಪಪ್ಪಾಯ ಇಲ್ಲ. ಯೂನಿಯನ್ ಟ್ಯಾಬ್ಲೆಟ್ ಇದೆಯಲ್ಲ, ಮಾಸದ್ ಮಾಡಿದಾಗ ಒಂದು ಕರುವನ್ನ 9 ತಿಂಗಳು ರಕ್ಷಣೆ ಮಾಡುವ ಕವಚದಷ್ಟೇ ಆಗುತ್ತೆ. ಇದು 20 ವರ್ಷ ಈ ಪ್ರಕೃತಿಯನ್ನು ಹೊಂದಿದೆ. ಯಾರಾದ್ರೂ ಅದನ್ನು ಪ್ರಯೋಗ ಮಾಡ್ತೀವಿ, ನಮ್ಮೊಂದು ಎಕರೆ ಹೊಲ ಇದೆ, 2 ಎಕರೆ ಹೊಲ ಇದೆ, ಪ್ರಯೋಗ ಮಾಡ್ತೀವಿ ಅನ್ನೋರಿಗೆ ಕೆಲವೊಂದಷ್ಟು ಲೀಟರ್ ದ್ರಾವಣ ತಂದಿಟ್ಟಿದೆ. ತಗೊಂಡು ಹೋಗಿ ಕೊಡ್ತಾರೆ. ಇದೇ ಬರ್ತದೆ.
ಅದ್ಭುತವಾದಂಥ ದ್ರಾವಣ. ಅದಕ್ಕೇನು 35 ಅಲ್ಲ ರೀ. ರೇಷೋ ಏನು ಸಾವಯವ ಸರ್ ಕೃಷಿ ರೇಷೋ ಐತ್ರಿ ಹೇಳ್ತಾರೆ ಬರ್ತೀವಿ, ಇಳುವರಿ ಕೊರತೆ ಕೇಳ್ರಿ. ಆಗುತ್ತೆ ಅನ್ನೋದನ್ನ ಯಾವ ಥರ ಬೇಕಾದ್ರೆ ಹಾಕ್ಬೋದು ಟ್ರಂಚಿಂಗ ಹಿಂಗದು ಇದ್ರಾಗ ಎಲ್ಲ ಥರ ಹೇಳ್ತಾರೆ. ಇಳುವರಿ ಇದ್ರೆ ಹೇಗೆ ಸಾವಯವ ಕೃಷಿಯಲ್ಲಿ ಅಂತ ತೋರಿಸ್ಬೋದು ದ್ರಾವಣ. ನಾನು ಹೇಳ್ತಾರೆ ಸುಳ್ಳಿದ್ರೆ ಸುಳ್ಳು ಅಂತ ಬಳಸಿದ್ರು. ಕಾಳಿನ ತೂಕ ಜಾಸ್ತಿ ಆಗುತ್ತಲ್ಲ, ಕಾಳಿನ ತೂಕ ಜಾಸ್ತಿ ಆಗುತ್ತೆ ಅಂದ್ರೆ ಬೀಜಕ್ಕೆ ತನ್ನ ತೂಕವನ್ನು ಜಾಸ್ತಿ ಮಾಡಬೇಕು ತಾಕತ್ತಿದೆ. ಆ ತೂಕ ಆಗಿರೋ ಕಾಳನ್ನು ನೀವು ಬಳಸ್ತೀರಿ. ಬಿಚ್ಚಬೇಡ್ರ ಅಂದ ಬೂಚ್ ಬಿಚ್ಚಬೇಡ್ರಿ. ಸಾಮಾನ್ಯ ಒಂದು ಚೀಲ ಭತ್ತ ತುಂಬಿದ್ರೆ ಅದು 70 ಕೆಜಿ ಭತ್ತ ತುಂಬ. ಇದರಲ್ಲಿ ಯಾವಾಗೂ ಸಿಗುತ್ತಾ ಈ ದ್ರಾವಣ ಹೊಡೆದ್ರೆ 90 ಕೆಜಿ ತೂಗುತ್ತೆ ಅದೇ ಚೀಲ. 400 ಚೀಲ ರೂಪಾಯಿ ಎಷ್ಟು ಉಳಿಸುತ್ತೋ, ಹಾಂ ರೀ. ಸ್ಪೇಸ್ ಎಷ್ಟು ಉಳಿಸುತ್ತೋ ಅದು ಬಾಗಿಲು ಬೇರೆ ಬೇರೆ ಇದೆ. ಅರೌಂಡ್ ಪ್ರಾರಂಭ ಆಗಿರೋದು 340, ಹಾಗಾಗಿ ಅಡ್ಡ ಬರಬಾರ್ದು. ಯಾರು ಬರ್ತಿಲ್ಲ. ಶಂಕ ಹೋಗ್ಬಿಟ್ಟಾರೆ. ಏನಾದ್ರು ಇದೆಯಾ? ಸರ್ ರೇಷೋ 1 ಲೀಟರ್ಗೆ ಇದು 20 ml. 1 ಲೀಟರ್ ನೀರಿಗೆ 20 ml. 20. ನಾವು 1 ಲೀಟರ್ ತಗೊಂಡು ಗೋಮೂತ್ರ ಎಷ್ಟು ರೂಪಾಯಿ ಮಾಡ್ತಾ ಇದೀವಿ ಕೊಟ್ಟಿದ್ರಿ? 50. ಹಂಗೇನು ಇಟ್ಬೇಕು. 25 ಪಾಟಿಂದ ಯಾರು 200 300 100 400 ಆಮೇಲೆ ನಮ್ಮ ಪೋಸ್ಟಲ್ಲಿ ನಾವು ಮಾಡ್ತಾ ಇರೋದು 1200 ರೂಪಾಯಿಗೆ, 200 ರೂಪಾಯಿಗೆ 1000 ml ಗೋಮೂತ್ರ. ಇದಕ್ಕೆ 1200 ರೂಪಾಯಿ ನಾವು ಮಾರಾಟ ಮಾಡಿದ್ರೆ 4 ಬಾಟ್ಲಿಗೆ 1 ಲೀಟರ್ ಗೋಮೂತ್ರ ಮಾರಾಟ ಮಾಡೋದು ತಾನೆ. 1 ಲೀಟರ್ 4 ಬಾಟ್ಲಿ ಗೋನದೆಲ್ಲ ಮಾರಾಟ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಅಂದ್ರೆ 1 ಲೀಟ್ರು ನಾವು ಗೋಮೂತ್ರ ಮಾರಾಟ ಮಾಡೋದು ತಾನೆ. 1 ಲೀಟರ್ ಮಜ್ಜಿಗೆ ಮಾರಾಟ ಮಾಡೋದು ತಾನೆ. ಒಪ್ತೀರಿ? 1 ಲೀಟರ್ ಗೋಬರ್ ಗ್ಯಾಸ್ ಮಾರಾಟ ಮಾಡೋದು ತಾನೆ. ಒಪ್ತೀರಿ? ನಾವು 1 ಲೀಟರ್ ಗೋನಂದವನ್ನು 1200 ರೂಪಾಯಿ ಕೊಡ್ತಾ ಇದ್ದೇವೆ. ಯಾವ ಆಧಾರದ ಮೇಲೆ 1200 ರೂಪಾಯಿ ಮಾಡೋದು? ಅದು ಬೆಳೆಗಳ ಮೇಲೆ ತರುವ ಪರಿಣಾಮ, ಬೆಳೆಯನ್ನು ಹೆಚ್ಚಿಸುವ ಆಧಾರದ ಮೇಲೆ ಆ ಬೆಲೆಗಳ ನಾವು ಗುರಿ ಕಟ್ಟಿರ್ತದೆ. 30 ಕೆಜಿ ಕರು ಸೇರಿಕೊಂಡ್ರೆ ನಮಗೆ 90 ಲೀಟರ್ ಬರುತ್ತೆ. 90 ಲೀಟರ್ ಇಂಟು 90 ಇಂಟು 1200 ಎಷ್ಟಪ್ಪ? 1,00,000. ಡ್ರಮ್ ತಂದಿದ್ದು, ಕ್ಯಾನ್ ತಂದಿದ್ದು, ಹಾಕಿದ್ದು, ಲೇಬರ್ 8,000 ರೂಪಾಯಿ ಕೊಟ್ಟು ಯಾಕೆ ಸೋಲ್ತಾನೆ ರೈತ? ಇಲ್ಲಿ ನಮ್ಮ ತರಬೇತಿಯಲ್ಲಿ ಯಾರು ಶಿಬಿರಾರ್ಥಿಗಳು ಬಂದಿದ್ದಾರೆ, ನಮ್ದೊಂದು ಟ್ರಸ್ಟ್ ಒಂದು ನಿಯಮ ಮಾಡಿದೆ. ಯಾವುದೇ ಕಾರಣಕ್ಕೆ ನಮ್ಮ ಕಾಸ್ಟ್ ಮಾತ್ರ ತಗೋಬೇಕು, ನಮ್ಮ ಲೇಬರ್ ವೇಜಸ್ ಮಾತ್ರ ತಗೋಬೇಕು ಅಂತ 400 ರೂಪಾಯಿ ನಾವು 1200 ರೂಪಾಯಿ. ಪಕ್ಕದವರಿಗೂ ಸಾವಯವ ಕೃಷಿಯನ್ನ ಬರೀ ಹೇಳೋದ 1 ಲೀಟರ್ ಬಡದ್ ವಾರ ಬಿಟ್ಟು ನೀವು ಬೆಳೆಗೆ ಇದನ್ನ ಬಿತ್ತನೆ ಮಾಡಿರ್ತೀರಲ್ಲ, 10 ದಿನ ಇಟ್ಟುತ್ತಾ ಒಂದು ಗೇಣಾಗುತ್ತೆ, ಒಂದು ಸ್ಪ್ರೇ ಆನಂತರ ಹೂವಾಗುವ 15 ದಿನ ಮುಂಚೆ ಇನ್ನೊಂದು ಸ್ಪ್ರೇ. ಇದೆಲ್ಲ 3 ತಿಂಗಳು 4 ತಿಂಗಳು ಅವಧಿಯ ಬೆಳೆ. ಕಬ್ಬಿಗೆ ವರ್ಷಕ್ಕೆ 3 ಸ್ಪ್ರೇ, ವರ್ಷಕ್ಕೆ 3 ಸ್ಪ್ರೇ. ಡ್ರಿಪ್ಪಲ್ಲೂ ಬಿಡುವುದು, ನೀರು ಜೊತೆಗೂ. ಈ 2 ಪ್ರಯೋಗ ಮಾಡೋದಿಲ್ಲ ಇದರ ಅದೇನು ತೊಂದರೆನೇ ಇಲ್ಲ. ಎಕ್ಸ್ಪೈರಿ ಡೇಟ್ ಇಲ್ಲ. ಏನೇನು
One item most of the time cost ಇದೆ. ಎಲ್ಲಿ ಬೇಕಂದ್ರೆ. ಇಲ್ಲ Anywhere. ಆ ಥರದ್ದು ಏನಿದೆ 20 ರೂಪಾಯಿ 25 ರೂಪಾಯಿ ಹಿಂಗೆ ಮುಖ್ಯನ ಕೊಡ್ತೀವಿ. 25 ಹೇಳಿ. ಹಾಂ ನಾವು ಹಂಗಲ್ಲ ಹಾ. ಸ್ಟ್ಯಾಂಡರ್ಡ್ ಇಟ್ಟಿಲ್ಲ ಪರಿಣಾಮ ಅಲ್ಲ ಸರ್ ಹಿಂಗೆ ಕಂಡುಬಿಡು ಶುಗರ್ ಡೌನ್ ಆಗಿರುತ್ತೆ ಎಚ್ಚರ ತಪ್ಪೋಗಿರ್ತಾನೆ ಅವನು ಒಂದು ಬಾಟ್ಲ್ ಗ್ಲೂಕೋಸ್ ಕೊಡ್ತಾರೆ ಜೀವ ಬರುತ್ತೆ 20,000 ರೂಪಾಯಿ ಬಿಲ್ ಮಾಡ್ತಾನೆ ಗ್ಲೂಕೋಸಿನ ಬೆಲೆ ಏನಾಯ್ತು ಸಕ್ಕರೆದು ಈ ಬೆಲೆ ಏನಾಯ್ತು 100 ಗ್ರಾಮ್ ಸಕ್ಕರೆ ಅದ್ರ ಬೆಲೆ ಏನಾಯ್ತು 1 ಎಕರೆ ಬೆಳೆಯನ್ನು ನಗರಕ್ಕೆ ಇರೋ ಮಾಡ್ತಾ ಇದೀವಿ 1,200 ರೂಪಾಯಿ ಬೇಡ ಬೇಕಾ ಬೇಡ ಅಡಾನ ಬಿಡ್ಬೋದು ನಮಗೆ ಯಾರಿಗಾರು ಬೇಕು ಅನ್ನೋರಿಗೆ ಪ್ರಯೋಗ ಮಾಡ್ತೀವಿ ನಮ್ಗೆಲ್ಲ ತರಕಾರಿ ಬೆಳೆ ಇದೆ ಕಬ್ಬು ಇದೆ ರೇಷ್ಮೆ ಇದೆ ಅಂತಿದ್ರೆ ಕೆಲವು ಬಾಟ್ಲಿಗಳಿದೆ ಎಲ್ರಿಗೂ ಕೊಡಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಅವರಿಗೆ ಯಾರು ಬೇಕು ಅಂತ ಪ್ಲಾಂಟೇಶನ್ ಗಿಡ already ಬೆಳೆದಿದ್ದು ಯಾವುದು? ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಸರ್ ಚಿಕ್ಕು ಮಾವು ಆ ಪ್ಲಾಂಟೇಶನ್ ಇರ್ತದೆ 100% ಹಿಂಗಿಂದ ಕೇಳ್ತಾ ಬರ್ತೀನಿ ಅವ್ರು ಇಟ್ಕೊಂಡ್ಬಂದ್ಬಿಡ್ತಾರೆ ಯಾರು ಪ್ರಯೋಗ ಮಾಡ್ತೀವಿ ಒಂದು ಬಾಟ್ಲಿ ತೊಗೊಂಡೋಗಿ ಇಲ್ಲಿಂದ ಯಾರು ಬೇಕಾ ಒತ್ತಟ್ಟಿ ಇಲ್ಲಿ ಭಾಗ ತೆಗಿತಾನೋ ಇಲ್ಲೋ ಕೈ ಇದ್ದಿದ್ರೆ ಒಂದು 2 3 4 4 3 7 ನನಗೊಂದು 8 9 10 11 12 ಬರ್ತದೆ ಅಲ್ಲ ಅಲ್ಲ 12 ಬಟ್ಟೆ ಇಟ್ಟಿರಿ ರೆಡಿ ಅವರು ಅಲ್ಲಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಶ್ನೆ ಇದೆಯಾ ದೇಶಿ ಇದನ್ನು ಯಾವ ಯಾವ ಸಮಯದಲ್ಲಿ ಬಳಸಬಹುದು?